ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯೆ ನಿಂತ ಪುಟ್ಟ ತೆಂಗಿನ ಮರದಲ್ಲಿ ಮುಖ ಪ್ರತ್ಯಕ್ಷವಾಗುತ್ತದೆ. ಸುತ್ತಲೂ ನೋಡ್ತಾ ಇರುತ್ತೆ. ಹಿತ್ತಲಿನಲ್ಲಿ ಯಾರು ಕಾಣಿಸೋದಿಲ್ಲ. ಇದೇನಿದು? ಹಿತ್ತಲಿನಲ್ಲಿ ಬಡ ಸೊಸೆ ಅನಾಮಿಕ ಕಾಣಿಸ್ತಾ ಇಲ್ಲ. ಮನೆಯಲ್ಲಿರುವ ಕೆಲಸ ಒತ್ತಡದಿಂದ ಹೂಗಿಡಗಳಿಗೆ ನೀರು ಹಾಕೋದು ಮರ್ತೋದ್ಲ ಏನೋ? ಅನಾಮಿಕಾ, ಅನಾಮಿಕಾ, ಎಲ್ಲಿದ್ದೀಯಾ? ಹಿತ್ತಲಿನಲ್ಲಿರುವ ಹೂಗಿಡಗಳಿಗೆ ನೀರ್ ಹಾಕೋದು ಮರ್ತೋದ್ಯಾ? ಬಾ, ಬಂದು ನೀರ್ ಹಾಕು ಎಂದು ಗಟ್ಟಿಯಾಗಿ ಅರ್ಚುತ್ತಾ ಇರುತ್ತದೆ. ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರುವ ಅನಾಮಿಕಾ ಆ ಕರೆ ಕೇಳಿ ಎದ್ದು ಕುತ್ಕೋತಾಳೆ. ತೆಂಗಿನ ಮರ ಮಾತ್ರ ಅನಾಮಿಕಾ ಅನಾಮಿಕಾ ಅಂತ ಕರೀತಾನೆ ಇರುತ್ತೆ. ಆ ಕರೆಯನ್ನು ಕೇಳಿ ಅನಾಮಿಕಾ ನಿದ್ರೆ ಮಬ್ಬಿನಿಂದ ಇಷ್ಟದಿಂದ ಮುಖವಿಡ್ತಾಳೆ. ಈ ಅತ್ತೆಂದ್ರ ಇದ್ದಾರಲ್ಲ, ಸೊಸೆನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳಲ್ಲ. ಅಯ್ಯೋ, ಇದುವರೆಗೂ ಸೊಸೆ ಏನೋ ಒಂದು ಕೆಲಸ ಮಾಡ್ತಾ ಸುಸ್ತಾಗಿ ಮಲಗಿದ್ದಾಳಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡೋಣ ಅಂತ ಕ್ಷಣ ಕೂಡ ಆಲೋಚಿಸಲ್ಲ. ಹೀಗೆ ಬಂದು ಮಲ್ಕೊಂಡೋ ಇಲ್ವೋ ಹಾಗೆ ಕರಿತಾಳೆ ಎಂದು ಅಂದುಕೊಂಡು ಬೆಡ್ರೂಮ್ ಒಳಗಿಂದ ಹಿತ್ತಲಿಗೆ ಬರುತ್ತಾಳೆ. ಎಲ್ಲಿಯೋ ಅತ್ತೆ ಶಾರದ ಕಾಣಿಸೋದಿಲ್ಲ. ತೆಂಗಿನ ಮರ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತದೆ. ಆಹಾ, ನಾನು ಹೀಗೆ ಕರಿತಲೆ ಹಾಗೆ ಅನಾಮಿಕ ಬಂದ್ಬಿಟ್ಲು. ಅರೆ ವಾ, ನನ್ನ ಕರೆಗೆ ಕೂಡ ಅನಾಮಿಕ ಬೆಲೆ ಕೊಡ್ತಾಳೆ. ನಾನು ಗ್ರೇಟು. ಅನಾಮಿಕ ಅನಾಮಿಕ ಅಂತ ಕರೆದ್ರು ನಮ್ಮತ್ತೆ ಯಾಕೆ ಇನ್ನು ಎಲ್ಲೂ ಇಲ್ಲ? ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ? ಅನಾಮಿಕ, ನಿನ್ನನ್ನ ಕರೆದಿದ್ದು ನಿಮ್ಮ ಅತ್ತೆ ಅಲ್ಲ, ನಾನು. ತೆಂಗಿನ ಮರ, ನನ್ನ ನೋಡು, ನನಗೆ ಮುಖ ಕೂಡ ಬಂದಿದೆ ಎಂದು ಹೇಳುತ್ತಾ ಇದ್ದಾರೆ. ಅನಾಮಿಕ ಆಶ್ಚರ್ಯದಿಂದ ಆ ಪುಟ್ಟ ತೆಂಗಿನ ಮರದ ಹತ್ರ ಬಂದು ನೋಡ್ತಾಳೆ. ನಿಜವಾಗಿಯೂ ಆ ಮರಕ್ಕೆ ಮುಖವಿರುತ್ತೆ. ಕಣ್ಣು ಕದಲುತ್ತಾ ಇರುತ್ತದೆ, ತುಟಿಗಳು ಮಾತಾಡ್ತಾ ಇರುತ್ತೆ. ಅನಾಮಿಕ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಡ ಅನಾಮಿಕ, ನನಗೆ ನಾಚಿಕೆ ಆಗತ್ತೆ ಎಂದು ತೆಂಗಿನ ಮರ ಹೇಳುತ್ತಲೇ ಅನಾಮಿಕ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ಪುಟ್ಟ ತೆಂಗಿನ ಮರ ಅಯೋಮಯದಿಂದ ನೋಡ್ತಾ, ಶಾರದಾ, ಓ ಶಾರದಾ, ಹಿತ್ತಲಿಗೆ ಬಾ, ನಿನ್ನ ಬಡ ಸೊಸೆ ಅನಾಮಿಕ ತಲೆ ತಿರುಗಿ ಬಿದ್ದಿದ್ದಾಳೆ, ಬೇಗ ಬಾ ಶಾರದಾ ಎಂದು ಗಟ್ಟಿಯಾಗಿ ಅರಚುತ್ತದೆ. ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಕಡಲೆ ಬೀಜ ತಿಂತಾ ಇರುವ ಶಾರದಾ ಆ ಕರೆ ಕೇಳಿ ಗಾಬರಿಯಿಂದ ಹಿತ್ತಲಿಗೆ ಓಡ್ಕೊಂಡು ಬಂದೆ ನೋಡ್ತಾಳೆ. ನಿಜವಾಗಿಯೂ ಅನಾಮಿಕ ಬಿದ್ದು ಹೋಗಿರ್ತಾಳೆ. ತಡ ಮಾಡದೆ ಅಲ್ಲಿರುವ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿತಾಳೆ. ಅಷ್ಟೇ, ಅನಾಮಿಕ ಗಬಕ್ಕಂತ ಎದ್ದು ನಿಂತ್ಕೋತಾಳೆ. ಬಕೆಟ್ ಹಿಡ್ಕೊಂಡು ನಿಂತ ಅತ್ತೆ ಶಾರದಾ ಎದುರಿಗೆ ಕಾಣಿಸ್ತಾಳೆ. ಏನಾಯ್ತೆ ಸೊಸೆ, ಯಾಕೆ ಹಾಗೆ ಬಿದ್ಬಿಟ್ಟೆ? ಏನಾಯ್ತೆ? ಅತ್ತೆ, ಈ ಪುಟ್ಟ ತೆಂಗಿನ ಮರ ಮಾತಾಡ್ತಾ ಇದೆ ಎಂದು ಪುಟ್ಟ ತೆಂಗಿನ ಮರವನ್ನು ತೋರಿಸುತ್ತಾಳೆ. ಆ ಕೊಬ್ಬರಿ ಮರಕ್ಕಿರುವ ಮುಖ ಮಾಯವಾಗುತ್ತೆ. ಈ ಪುಟ್ಟ ತೆಂಗಿನ ಮರ ಮಾತಾಡೋದಂದ್ರೇನೆ ಎಲ್ಲ ಬಿಟ್ಟು ರಾತ್ರಿ ಹೊತ್ತೇನಾದ್ರೂ ರಾಮ್ ಗೋಪಾಲ ವರ್ಮನ ಸಿನಿಮಾ ನೋಡಿದ್ಯೇನೆ? ಇಲ್ಲ ಅತ್ತೆ, ನಾನ್ ನಿಜ ಹೇಳ್ತಾ ಇದ್ದೀನಿ. ಅನಾಮಿಕಾ, ಅನಾಮಿಕಾ, ಹೂಗಿಡಗಳಿಗೆ ನೀರು ಹಾಕೋದು ಮರ್ತೋದ್ಯಾ ಅಂತ ತಾವು ಗಟ್ಟಿ ಗಟ್ಟಿಯಾಗಿ ಅಂದಿದ್ರಿಂದ ನಿದ್ರೆಂದ ಎದ್ದೆ ಅತ್ತೆ. ನಾನ್ ನಿನ್ನನ್ನ ಅನಾಮಿಕ ಅನಾಮಿಕ ಅಂತ ಕರೆದು ಹಿತ್ತಲಿನಲ್ಲಿರುವ ಹೂಗಿಡಗಳಿಗೆ ನೀರು ಹಾಕೋದು ಮರ್ತೋದೆ ಅಂತ ಅನ್ನ. ನಿದ್ದೆ ಮಬ್ಬು ಇನ್ನು ಹೋದಾಗಿಲ್ಲ ನಿಂಗೆ. ಹೋಗೋ, ಹೋಗಿ ಮುಖ ತೊಳ್ಕೊಂಡು ಸೋಪ್ ಹಚ್ಕೊಂಡು ತೊಳ್ಕೊ, ಮುಖ ಕೂಡ ಹೋಗು. ಅಯ್ಯೋ ಅತ್ತೆ, ನಾನಂತೂ ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಕರೆದೆ ಅಂತ ಹಿತ್ತಲಿಗೆ ಬಂದು ನೋಡಿದ್ರೆ ಈ ಪುಟ್ಟ ತೆಂಗಿನ ಮರಕ್ಕೆ ನಮ್ ಹಾಗೆ ಮುಖವಿದೆ, ನಮ್ ಹಾಗೆ ಮಾತಾಡುತ್ತೆ, ನಮ್ ಹಾಗೆ ಕೈಕಾಲು ಕೂಡ ಇದೆಯಾ ಸೊಸೆ? ಅಯ್ಯಯ್ಯೋ, ನಾನು ಎಷ್ಟು ಹೇಳಿದ್ರು ನೀವು ನಂಬ್ತಾ ಇಲ್ಲಲ್ಲ. ಈ ಪುಟ್ಟ ತೆಂಗಿನ ಮರದ ಮುಖ ನೋಡಿ ನಾನು ತಲೆ ತಿರುಗಿ ಬಿದ್ದು ಹೋದೆ. ನೀವು ನನ್ನ ಹತ್ರ ಹೇಗೆ ಬಂದ್ರಿ? ನಿಜಕ್ಕೂ ಯಾವಾಗ ಬಂದ್ರಿ? ನಿಜಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ನೀನು ತಲೆ ತಿರುಗಿ ಕೆಳಗ್ ಬಿದ್ದೆ ಅಂತ ಪಕ್ಕದ ಮನೆ ಅನಸೂಯ ಅರಚಿದ ಹಾಗೆ ಅನ್ನಿಸ್ತೆ. ಇನ್ನು ತಿಂತಾ ಇರೋ ಕಡ್ಲೆ ಬೀಜ ಪಕ್ಕದಲ್ಲಿಟ್ಟು ಓಡೋಡಿ ಬಂದು ನೋಡ್ದೆ, ನೀನೇನೋ ಚುಟಿಕ್ ಪಿಟಿಕ್ ಅನ್ನದೇ ಬಿದ್ದು ಹೋಗಿದ್ಯಾ. ತಕ್ಷಣ ಬಕೆಟ್ ನೀರ್ ನಿನ್ ಮೇಲೆ ಸುರಿದ್ರೆ ಈಗ ಎದ್ದು ಮಾತಾಡ್ತಾ ಇದ್ಯಾ. ನೀವೊಂದ್ ವಿಷಯ ಮರ್ತೋದ್ರಿ ಅತ್ತೆ. ಅನಸೂಯ ಅವರು ಬೆಳಿಗ್ಗೆನೆ ಊರಿಗೆ ಹೊರಟೋದ್ರು. ನಮ್ಮ ಮನೆಯ ಸುತ್ತಮುತ್ತಲು ಯಾರೂ ಇಲ್ಲ. ನಾನು ಹೇಳಿದ್ದು ನಂಬಿ ನಮ್ಮನ್ನ ಕರೆದಿದ್ದು ಕೂಡ ಈ ಪುಟ್ಟ ತೆಂಗಿನ ಮರನೇ. ಏನೋ ಒಂದ್ ಕಣೆ ಸೊಸೆ, ಹೋಗು, ಹೋಗಿ ಈ ಸೀರೆ ಬದಲಾಯಿಸು, ಹಾಗೆ ಒದ್ದೆ ಬಟ್ಟೆಲಿ ಇರ್ಬೇಡ, ಹೋಗು ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕ ಅದೊಂಥರ ಆ ತೆಂಗಿನ ಮರವನ್ನೇ ನೋಡ್ತಾಳೆ. ಆ ತೆಂಗಿನ ಮರಕ್ಕೆ ಮುಖ ಮತ್ತೆ ಪ್ರತ್ಯಕ್ಷವಾಗುತ್ತದೆ. ಗಟ್ಟಿಯಾಗಿ ನಗ್ತಾ ಇರುತ್ತೆ. ಅನಾಮಿಕ ಓಡಿಕೊಂಡು ಒಳಗಡೆ ಹೋಗ್ತಾಳೆ. ಆ ದಿನ ಹಗಲೆಲ್ಲವೂ ಅನಾಮಿಕ ಹಿತ್ತಲಿಗೆ ಬರಲಿಲ್ಲ. ಆ ದಿನ ರಾತ್ರಿ 12 ಗಂಟೆ ಆಗ್ತಾ ಬರ್ತಾ ಇರುತ್ತೆ ಸಮಯ. ಶಾರದಾ ದಂಪತಿಗಳು ಅವರ ಬೆಡ್ರೂಮ್ ಅಲ್ಲಿ ವಿಶ್ರಾಂತಿ ತಗೊಂತ ಮಲಗಿರ್ತಾರೆ. ಮತ್ತೊಂದು ಬೆಡ್ರೂಮ್ ಅಲ್ಲಿ ರಮೇಶು, ಮಕ್ಕಳು ಹರೀಶು, ಭವ್ಯ ಪ್ರಶಾಂತವಾಗಿ ಮಲಗಿರ್ತಾರೆ. ಅನಾಮಿಕ ಮಾತ್ರ ಮಲಗದೆ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಆಗ ತೆಂಗಿನ ಮರದ ಹತ್ತಿರ ಒಂದು ಬೆಳಕು ಬರುತ್ತದೆ. ಮತ್ತೆ ಮುಖ ಪ್ರತ್ಯಕ್ಷವಾಗುತ್ತದೆ. ಅನಾಮಿಕಾ, ಅನಾಮಿಕಾ, ನನ್ನ ಹತ್ರಕ್ಕೆ ಬಾ ಅನಾಮಿಕಾ ಎಂದು ಅನ್ನುತ್ತಾ ಇದ್ದರೆ ರೂಮ್ ನಲ್ಲಿರುವ ಅನಾಮಿಕ ಆ ಮಾತನ್ನು ಕೇಳಿ ಬೆಚ್ಚಿ ಬಿದ್ದು ಕಿಟಕಿಯಿಂದ ಹಿತ್ತಲಿನ ಕಡೆ ನೋಡುತ್ತಾಳೆ. ತೆಂಗಿನ ಮರ ಹೊಳೆಯುತ್ತಾ ಕಾಣಿಸುತ್ತದೆ.
ಮುಖ ಕೂಡ ಕಾಣಿಸುತ್ತೆ. ಅನಾಮಿಕಾ, ನನ್ನನ್ನು ನೋಡಿ ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ದಯವಿಟ್ಟು ನಾನು ಹೇಳಿದ್ದು ಕೇಳಿ ಒಂದು ಸಲ ನನ್ನ ಹತ್ರಕ್ಕೆ ಬಾ ಅನಾಮಿಕಾ, ನಾನು ನಿನ್ನನ್ನೇನು ಮಾಡಲ್ಲ ಎಂದು ಅನ್ನುತ್ತಿದ್ದರೆ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರುವ ಅನಾಮಿಕಾ, ಅಮ್ಮ ನಾನ್ ಬರಲ್ಲ ಅಂದ್ರೆ ಬರಲ್ಲ, ನಿನ್ನ ಮಾತನ್ನ ನಂಬಿ ನಿನ್ನ ಹತ್ರ ಏನಾದ್ರು ಬಂದ್ರೆ ನನಗ್ ಗೊತ್ತು ನೀನು ನನ್ನನ್ನು ಸಾಯಿಸ್ತೀಯಪ್ಪ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಹಾಗೆ ಭಯಪಟ್ರೆ ಹೇಗೆ ಅನಾಮಿಕಾ? ನಾನು ನಿನ್ನನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀನು ತಲೆ ತಿರುಗಿ ಬಿದ್ದಾಗಲೇ ಸಾಯಿಸ್ತಾ ಇದ್ದೆ ಅಲ್ವಾ ಅನಾಮಿಕಾ? ನಾನು ಹಾಗೆ ಮಾಡಿಲ್ಲ, ಶಾರದಳನ್ನು ಕರೆದು ನಿನ್ನನ್ನು ಕಾಪಾಡಿಕೊಂಡೆ. ಅಂತದ್ದು ನಾನು ನಿನ್ನನ್ನು ಏಕೆ ಸಾಯಿಸ್ತೀನಿ ಹೇಳು? ನನಗಿನ್ನೂ ನಂಬಕ್ಕಾಗ್ತಾ ಇಲ್ಲ. ನಿನ್ನ ಕುಟುಂಬ ಆರ್ಥಿಕ ಕಷ್ಟದಲ್ಲಿದೆ ಅಂತ ನಿನ್ನಲ್ಲಿ ನೀನೇ ಎಷ್ಟೆಲ್ಲ ದುಃಖ ಪಡ್ತಾ ಇದೀಯ ಹೇಳು. ನಾನಿದ್ದೀನಲ್ಲ, ನಾನು ನಿನಗೊಂದು ಸಹಾಯ ಮಾಡ್ತೀನಿ. ನಿನ್ನ ಕಾಲಿನ ಮೇಲೆ ನೀನ್ ನಿಲ್ಲೋ ಹಾಗೆ ಮಾಡ್ತೀನಿ. ನಾನೊಂದು ಮಾಯಾ ತೆಂಗಿನ ಮರ, ನಿನಗೆ ಕೊಬ್ಬರಿ ಎಣ್ಣೆ ಕೊಡ್ತೀನಿ. ನೀನು ಮಾಯಾ ಕೊಬ್ಬರಿ ಎಣ್ಣೆ ಅಂತ ಮಾರ್ಕೆಟ್ ಅಲ್ಲಿ ಮಾರ್ಕೋಬಹುದು. ನಿನಗೆ ತುಂಬಾ ದುಡ್ಡು ಬರುತ್ತೆ. ದುಡ್ಡೇನೋ ಹೊರತು ಏಟ್ ಮಾತ್ರ ಬೀಳುತ್ತೆ. ಮಾಯಾ ಕೊಬ್ಬರಿ ಎಣ್ಣೆ ಅಂದ್ರೆ ಏನು ಅಂತ ನನ್ನನ್ನು ನಂಬು ಅನಾಮಿಕಾ, ನಾನು ಹೇಳೋದೆಲ್ಲ ನಿಜನೇ. ನಾನು ನಿನಗೆ ಕೊಬ್ಬರಿ ಎಣ್ಣೆ ಕೊಡ್ತೀನಿ, ಅದು ಮಾಯಾ ಕೊಬ್ಬರಿ ಎಣ್ಣೆ ಅಂತ ಮಾರು. ಈ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ಕೂದಲು ಕೂಡ ಎಲ್ಲರಿಗೆ ಬೆಳೆಯುತ್ತೆ ಅಂತ ಹೇಳು. ಕೂದಲು ಕೂಡ ಉದುರಿ ಹೋಗಲ್ಲ ಅಂತ ಹೇಳು. ಬಿಳಿ ಕೂದಲು ಇರೋರು ಉಪಯೋಗಿಸಿದರೆ ಕಪ್ಪಗೆ ಆಗುತ್ತೆ ಅಂತ ಹೇಳು. ಎಲ್ರು ಖಚಿತವಾಗಿ ಕೊಂಡ್ಕೋತಾರೆ. ನಿನಗೆ ದುಡ್ಡು ಕೂಡ ಬರುತ್ತೆ. ಇದೇ ನಿನಗೆ ಒಳ್ಳೆ ವ್ಯಾಪಾರವಾಗುತ್ತೆ. ನಿನಗೂ ನಿನ್ನ ಮಾಯಾ ಕೊಬ್ಬರಿ ಎಣ್ಣೆಗೂ ನಮಸ್ಕಾರ. ಅದು ನಿಜವಾಗದೇ ಇದ್ರೆ ನಾನು ಬುಕ್ಕಾಗಿ ಹೋಗ್ತೀನಿ. ನನ್ನನ್ನು ಬಿಟ್ಬಿಡು ತಾಯಿ. ಏನೋ ಇದು ಮಾಯಾ, ಎಲ್ಲ ನಂಗೆ ಕಾಣಿಸ್ತಾ ಇದೆ. ನಾನು ಕೊಡೋದು ಮಾಯಾ ಕೊಬ್ಬರಿ ಎಣ್ಣೆ ಅಂತ ನೀನು ನಂಬಬೇಕು ಅಂದ್ರೆ ನಿನ್ನ ಕೂದಲನ್ನು ಈಗ ಎಷ್ಟು ಉದ್ದಾಗಿದೆಯಾ ನೆನೆಸ್ಕೋ. ನಾನು ಕೊಡುವ ಕೊಬ್ಬರಿ ಎಣ್ಣೆ ತಗೊಂಡು ರಾತ್ರಿ ಎಲ್ಲ ಹಚ್ಕೊಂಡು ಮಲ್ಕೋ. ಬೆಳಗಾಗುವ ಹೊತ್ತಿಗೆ ನಿನ್ನ ಕೂದಲು ಬೆಳೆಯುತ್ತೆ. ಆಗ ನೀನೇ ನಂಬುತ್ತೀಯ. ಸರಿ ತೆಂಗಿನ ಮರ, ಮಾಯಾ ಕೊಬ್ಬರಿ ಎಣ್ಣೆ ಅಂತ ಆಗಿನಿಂದ ಹೇಳ್ತಾ ಇದೀಯಲ್ಲ, ನೀನು ಏನಂದ್ರೆ ಅದಾಗುತ್ತೆ. ನಾನು ಹಚ್ಕೊಂಡು ಮಲ್ಕೋತೀನಿ. ಅದು ನಿಜವಾಗದೇ ಇದ್ರೆ ನಿನ್ನ ಗೋಳು ನನಗೆ ತಪ್ಪುತ್ತೆ ಎಂದು ಹೇಳುತ್ತಲೇ ಆ ಪುಟ್ಟ ತೆಂಗಿನ ಮರದಿಂದ ಒಂದು ಎಣ್ಣೆ ಡಬ್ಬ ಬರುತ್ತೆ. ಅನಾಮಿಕಾ ಎಣ್ಣೆ ಡಬ್ಬ ತಗೊಂಡು ಮನೆಯೊಳಗೆ ಹೋಗ್ತಾಳೆ. ಆ ಎಣ್ಣೆ ಹಚ್ಚಿಕೊಂಡು ನನ್ನ ಕೂದಲು ಬೆಳೆದೇ ಇರ್ಬೇಕು, ಈ ಮಾಯಾ ಪುಟ್ಟ ತೆಂಗಿನ ಮರದ ವಿಷಯ ನೋಡ್ತೀನಿ ಎಂದು ಹೇಳಿ ಮಲಗುತ್ತಾಳೆ. ಮಾರನೇ ದಿನ ಅನಾಮಿಕಾ ಇದ್ದು ಡ್ರೆಸ್ಸಿಂಗ್ ಟೇಬಲ್ ನಲ್ಲಿ ತನ್ನ ಕೂದಲನ್ನು ನೋಡ್ಕೋತಾಳೆ. ಅದು ಉದ್ದವಾಗಿರುತ್ತೆ. ಪುಟ್ಟದಾಗಿರುವ ತೆಂಗಿನ ಮರ ಹೇಳೋ ವಿಷಯ ನಿಜ ಅನ್ನೋ ಮಾತು. ಮಾಯಾ ಕೊಬ್ಬರಿ ಎಣ್ಣೆನೆ. ನನ್ನ ಕೂದಲು ಬೆಳೀತಾ ಇದ್ರೆ ಬಿಳಿ ಕೂದಲು ಕಪ್ಪಗಾಗುತ್ತೆ ಕೂಡ. ಕೂದಲಿಲ್ಲದ ಬಟ್ಟ ತಲೆ ಮೇಲೆ ಕೂಡ ಕೂದಲು ಕೂಡ ಬೆಳೆಯುತ್ತೆ ಅನ್ನೋ ಮಾತು. ಮಾಯಾ ಕೊಬ್ಬರಿ ಎಣ್ಣೆನ ಮಾರಿದ್ರೆ ಒಳ್ಳೆ ಬಿಸ್ನೆಸ್ ಆಗುವ ಹಾಗಿದೆ. ಈಗ ಯಾವ ಮುಖ ಇಟ್ಕೊಂಡು ಆ ತೆಂಗಿನ ಮರದ ಹತ್ರ ಹೋಗ್ಬೇಕು ಎಂದು ಅಂದುಕೊಂಡು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಅಲ್ಲಿಗೆ ಅತ್ತೆ ಶಾರದ ಬರ್ತಾಳೆ. ಸೊಸೆ, ಆ ಅಡಿಗೆ ಕೆಲಸ ಆದ್ಮೇಲೆ ಹಿತ್ತಲಿಗೆ ಹೋಗು, ಗಿಡಕ್ಕೆ ನೀರ್ ಹಾಕು, ಸರಿನಾ? ಅತ್ತೆ, ಯಾವ ಕೆಲಸ ಹೇಳಿದ್ರು ನಾನ್ ಮಾಡ್ತೀನಿ ಹೊರತು ಹಿತ್ತಲಿಗೆ ಮಾತ್ರ ಹೋಗೋದಿಲ್ಲ. ನೀವು ಕೂಡ ನಂಗೆ ಹೋಗು ಅಂತ ಹೇಳ್ಬೇಡಿ ಅಷ್ಟೇ. ಅದಕ್ಕಿಂತ ಹೆಚ್ಚು ನಾನೇನು ಮಾಡೋದಿಲ್ಲ. ನಾನೇನು ಹೇಳಿದ್ರು ನೀವು ನಂಬೋದಿಲ್ಲವಲ್ಲ. ನೀನು ಹೋದ್ರೆ ಆ ತೆಂಗಿನ ಮರ ನಿನ್ನ ಹತ್ರ ಮಾತಾಡುತ್ತೆ ಅಂತ ನೀನು ಭಯ ಪಡ್ತಿದೀಯಲ್ಲ. ಸರಿ ಕಣೆ ಸೊಸೆ, ಈಗ ನಾನ್ ಹೋಗಿ ನೀರ್ ಹಾಕ್ತೀನಿ, ತೆಂಗಿನ ಮರ ನನ್ನ ಹತ್ರ ಮಾತಾಡುತ್ತೋ ಇಲ್ವೋ ನೋಡೋಣ ಎಂದು ಹೇಳಿ ಶಾರದಾ ಹಿತ್ತಲಿಗೆ ಬರುತ್ತಾಳೆ. ಹೋಗಿ ಹೋಗಿ ಆ ತೆಂಗಿನ ಮರ ನಿಮ್ ಜೊತೆ ಕೂಡ ಆಡ್ಕೊಂಡ್ರೆ ಆಗ ನೀವು ಕೂಡ ಇನ್ನೊಂದ್ಸಲ ಹಿತ್ತಲಿಗೆ ಹೋಗೋದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಹಿತ್ತಲಿನಲ್ಲಿ ಪೈಪ್ ಇಂದ ನೀರ್ ಹಾಕ್ತಾ ಇರ್ತಾಳೆ. ಆಗ ತೆಂಗಿನ ಮರಕ್ಕೆ ಮುಖ ಬರುತ್ತೆ. ಶಾರದಳನ್ನು ನೋಡುತ್ತೆ. ಶಾರದಾ, ಅನಾಮಿಕಾ ನಿಂಗೇನಾದ್ರೂ ಹೇಳಿದ್ಲಾ ಎಂದು ಕೇಳುತ್ತಲೇ ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ. ಹಾಗೆ ಸುತ್ತಲೂ ನೋಡ್ಬೇಡ ಶಾರದಾ, ನಾನು ತೆಂಗಿನ ಮರ ಎಂದು ಹೇಳುತ್ತಲೇ ಶಾರದಾ ತೆಂಗಿನ ಮರನ ನೋಡ್ತಾಳೆ. ತೆಂಗಿನ ಮರಕ್ಕೆ ಮುಖ ಕಾಣಿಸುತ್ತೆ. ಅಷ್ಟೇ ಭಯದಿಂದ ಶಾರದಾ ಪೈಪನ್ನು ಅಲ್ಲೇ ಬಿಟ್ಟು ಸೊಸೆ, ಏ ಅನಾಮಿಕಾ ಎಂದು ಗಟ್ಟಿಯಾಗಿ ಕರೆಯುತ್ತಲೇ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ತೆಂಗಿನ ಮರ ಅನಾಮಿಕಳ ಕೂದಲನ್ನು ನೋಡುತ್ತೆ. ಉದ್ದವಾಗಿ ಕಾಣಿಸುತ್ತಾ ಇದ್ದುದರಿಂದ ತೆಂಗಿನ ಮರ ಸಂತೋಷ ಪಡುತ್ತೆ. ಅನಾಮಿಕಾ, ನೀನು ನನ್ನ ಮಾತನ್ನು ನಂಬಿ ನನಗೆ ಮುಖ ತೋರಿಸ್ತಾ ಇಲ್ಲ ಅಲ್ಲ? ನಮ್ಮ ಮಧ್ಯ ಅಂತದ್ದೇನು ಬೇಡ. ಈಗಲಾದ್ರೂ ನಾನು ಮಾಯಾ ಕೊಬ್ಬರಿ ಎಣ್ಣೆನ ಕೊಡ್ತೀನಿ. ಸ್ಪೆಷಲ್ ಆಗಿ ಕೊಬ್ಬರಿ ಎಣ್ಣೆ ಶಾಪ್ ಇಟ್ಕೊಂಡು ಮಾರ್ಕೋ ಅನಾಮಿಕಾ. ನಿನ್ನ ಆರ್ಥಿಕ ಕಷ್ಟವೆಲ್ಲ ತೊಲಗಿ ಹೋಗುತ್ತೆ. ಹಾಗೆ ತೆಂಗಿನ ಮರ, ನೀನ್ ಹೇಳಿದ ಹಾಗೆ ಮಾಡ್ತೀನಿ ಎಂದು ನಡೆದ ವಿಷಯ ಅತ್ತೆ ಶಾರದಳಿಗೆ ಹೇಳುತ್ತಾಳೆ ಅನಾಮಿಕಾ. ಇನ್ನು ಆ ದಿನದಿಂದ ಮಾಯಾ ಕೊಬ್ಬರಿ ಎಣ್ಣೆಯನ್ನು ಅತ್ತೆ ಸೊಸೆಯರಿಬ್ಬರು ಹಿಡ್ಕೊಂಡು ಒಂದು ಕೊಬ್ಬರಿ ಎಣ್ಣೆ ಶಾಪ್ ಅನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ. ಹಾಗೆ ಬಂದ ದುಡ್ಡಿನಿಂದ ತಮ್ಮ ಕುಟುಂಬದಲ್ಲಿರುವ ಚಿಕ್ಕ ಪುಟ್ಟ ಆರ್ಥಿಕ ಸಮಸ್ಯೆಯನ್ನು ತೀರಿಸಿಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಸೊಸೆ ಅನಾಮಿಕಾ ಪಂಚರ್ ಶಾಪ್ ಅಲ್ಲಿ ಚಿಂತೆಯಿಂದ ಕೂತ್ಕೊಂಡು ಪಂಚರ್ ಶಾಪ್ ತೆಗೆದು 2-3 ಗಂಟೆ ಕಳೀತು. ಇದುವರೆಗೂ ಒಂದು ಪಂಚರ್ ಕೂಡ ಹಾಕಿಲ್ಲ. ಕನಿಷ್ಠ ಗಾಳಿ ಕೂಡ ಹಾಕಿಲ್ಲ. 10 ರೂಪಾಯಿ ಸಂಪಾದಿಸಿದ್ದಿಲ್ಲ. ಏನೋ ಈ ಜೀವನ.
ಏನೋ ಅರ್ಥವಾಗದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶ್ವೇತಾ ಸ್ಕೂಟಿಯ ಮೇಲೆ ಬರುತ್ತಾಳೆ. ಏನಾಯ್ತು ಮೇಡಮ್? ಪಂಚರ್ ಹಾಕ್ಬೇಕಾ, ಗಾಳಿ ಹಾಕ್ಬೇಕಾ? ಪಂಚರ್ ಆದ್ರೆ 50 ರೂಪಾಯಿ, ಗಾಳಿ ಹಾಕಿದ್ರೆ 10 ರೂಪಾಯಿ. ಹೇಳಿ, ಏನಾಯ್ತು ನಿಮ್ಮ ಸ್ಕೂಟಿಗೆ? ಗಾಳಿ ಹೋಗಿದೆಯೋ ಪಂಚರ್ ಆಗಿದೆಯೋ ಗೊತ್ತಿಲ್ಲ, ಏನಾಯ್ತೋ ನೀನೇ ಹೇಳು ಎಂದು ಹೇಳಿ ಸ್ಕೂಟಿ ಸ್ಟ್ಯಾಂಡ್ ಹಾಕುತ್ತಾಳೆ ಶ್ವೇತಾ. ಅನಾಮಿಕಾ ಸ್ಕೂಟಿಯನ್ನು ನೋಡ್ತಾಳೆ. ಶ್ವೇತಾ ಹೋಗಿ ಕೂತ್ಕೊಂಡು ಸೆಲ್ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನೂ ಇಲ್ವೇ, ಸ್ಕೂಲ್ಗೆ ಹೊರಟಿದ್ದೆ, ಮಧ್ಯದಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಸ್ಕೂಟಿ ಪಂಚರ್ ಆಗಿ ಹೋಗಿದೆ, ಇಲ್ಲಿ ನೋಡು ಈಗಲೇ ಪಂಚರ್ ಹಾಕಿಸ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಟಿಫಿನ್ ಡಬ್ಬ ಹಿಡಿದುಕೊಂಡು ಶಾರದಾ ಬರುತ್ತಾಳೆ. ಕುರ್ಚಿಯಲ್ಲಿ ಕೂತ್ಕೊಂಡ ಶ್ವೇತನನ್ನ ಅದೊಂಥರ ನೋಡ್ತಾಳೆ. ಅನಾಮಿಕಾ ಅತ್ತೆಯ ನೋಟವನ್ನು ಗಮನಿಸಿ ಸೆಲ್ಫೋನಲ್ಲಿ ಮಾತಾಡ್ತಾ ಇರುವ ಶ್ವೇತಳನ್ನು ನೋಡುತ್ತಾಳೆ. ಮೇಡಮ್, ಒಂದ್ಸಲ ಈ ಸ್ಕೂಟಿ ಹತ್ರಕ್ಕೆ ಬನ್ನಿ ಎಂದು ಕರೆಯುತ್ತಾಳೆ. ನಾನ್ ಬರಲ್ಲ, ಇಲ್ಲೇ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ನೀನು ಆ ಸ್ಕೂಟಿ ಕೆಲಸ ನೋಡು, ಬೇಗ ಮಾಡು, ನಾನು ಬೇಗ ಸ್ಕೂಲ್ಗೆ ಹೋಗ್ಬೇಕು ಎಂದು ಶ್ವೇತಾ ಹೇಳುತ್ತಾ ಇರುವಾಗ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ನೋಡುತ್ತಾಳೆ. ಶಾರದಾ ಕೋಪದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತಾಳೆ. ಭಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ರಾಕ್ಷಸ ಹಲ್ಲಿ ಹಾಗೆ ದೊಡ್ಡ ದೊಡ್ಡ ಕಣ್ಣು ಹಾಕೊಂಡು ಹೇಗೆ ನೋಡ್ತಾ ಇದ್ದಾಳೆ ನೋಡು. ಈಗ ಮೇಡಮ್ ಕುರ್ಚಿಯಿಂದ ಹೇಳ್ದೆ ಇದ್ರೆ ಮನೆ ಹತ್ರ ರಾತ್ರಿ 12ರವರೆಗೂ ನನಗೆ ತಲೆನೋವು ತರಿಸ್ತಾಳೆ. ಏನೋ ಒಂದು ಮಾಡಿ ಆ ಮೇಡಮ್ನ ಅಲ್ಲಿಂದ ಎಬ್ಬಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ, ಮೇಡಮ್ ಒಂದ್ಸಲ ಇಲ್ಲಿಗೆ ಬಂದು ಸ್ಕೂಟಿನ ಸ್ಟಾರ್ಟ್ ಮಾಡಿ. ನಾನು ಮತ್ತೆ ಮಾಡ್ತೀನಿ ಇರೇ, ಸ್ಕೂಟಿ ರೆಡಿ ಆದ ಹಾಗಿದೆ ಎಂದು ಫೋನಲ್ಲಿ ಹೇಳಿ ಸ್ಕೂಟಿ ಹತ್ರ ಬರ್ತಾಳೆ ಶ್ವೇತಾ. ಅದನ್ನು ನೋಡಿ ಶಾರದಾ ಮೌನವಾಗಿ ಬಂದು ಕೂತ್ಕೋತಾಳೆ. ಶ್ವೇತಾ ದುಡ್ಡು ಕೊಟ್ಟು ರೆಡಿಯಾದ ಸ್ಕೂಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ. ತನ್ನ ಕೈಯಲ್ಲಿರುವ ದುಡ್ಡನ್ನು ಶಾರದಳಿಗೆ ಕೊಡುತ್ತಾಳೆ. ಹೀಗೆ ಸಂಪಾದಿಸಿದ್ರೆ ನಿನಗೂ ನಿನ್ ಮಕ್ಕಳಿಗೂ ಅನ್ನ ಹೇಗೆ ಹಾಕ್ಬೇಕೆ? ಅವ್ರಿಗೆ ಸ್ಕೂಲ್ಗೆ ಹೇಗ್ ಕಳಿಸ್ಬೇಕು? ಅವ್ರಿಗೆ ಹೊಸ ಬಟ್ಟೆ ಹೇಗ್ ಕೊಡಿಸ್ಬೇಕು ಹೇಳು ಸೊಸೆ. ನಿನ್ನ ಸಂಪಾದನೆ ಎಲ್ಲ ಏನ್ ಮಾಡೋಂತ್ಯಾ? ಅತ್ತೆ, ಈ ದಿನ ಸ್ವಲ್ಪ ಕಷ್ಟವಾಗೇ ಇದೆ. ಇದುವರೆಗೂ ಯಾವ ಗಾಡಿಯೂ ಬಂದಿಲ್ಲ. ಬಂದಿದ್ದು ಇದೊಂದು ಸ್ಕೂಟಿ ಮಾತ್ರನೇ. ಕತ್ತಲಾಗೋದಕ್ಕೆ ಇನ್ನೂ ಟೈಮ್ ಕೂಡ ಇದೆ ಅಲ್ಲ ಅತ್ತೆ. ಸರಿ ಕಣೆ ಸೊಸೆ, ನಾನು ಹೋಗ್ತಾ ಇದ್ದೀನಿ, ತಗೋ ನಿನಗಾಗಿ ಅಂತ ಈ ಖಾರ ಅನ್ನ ತಗೊಂಬಂದಿದ್ದೀನಿ. ಈ ದಿನ ಕೂಡ ಖಾರ ಅನ್ನೇನ ಅತ್ತೆ? ನಿನ್ನ ಮಕ್ಕಳು ತರಕಾರಿ ಸೊಪ್ಪು ತಿನ್ಬೇಕು ಅಂದ್ರೆ ನೀನು ಈ ಖಾರನ ತಿನ್ಲೇಬೇಕು, ತಪ್ಪಲ್ಲ. ಇಲ್ಲ ನನಗೆ ತರಕಾರಿ ಬೇಕು ಅಂದ್ರೆ ನೀನು ಬಹಳ ಸಂಪಾದಿಸು. ಸರಿ ಅತ್ತೆ, ನನ್ ಬಗ್ಗೆ ಏನಕ್ಕೆ ಬಿಡಿ, ಮಕ್ಕಳಿಗೆ ಚೆನ್ನಾಗಿ ತರಕಾರಿ ಜೊತೆ ಅನ್ನ ಹಾಕ್ತಾ ಇದ್ದೀರಾ, ನನಗದ್ ಸಾಕು. ನೀನು ಬಹಳ ಸಂಪಾದಿಸಿದ್ರೆ ನಿನಗೆ ಒಳ್ಳೆ ಬದುಕು ಇರುತ್ತೆ, ಒಳ್ಳೆ ಅನ್ನ ಇರುತ್ತೆ. ಇಲ್ಲ ಅಂದ್ರೆ ಎಂದು ಹೇಳಿ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕೂತ್ಕೊಂಡು ಏನಾದ್ರೂ ಗಾಡಿ ಬಂದ್ರೆ ಚೆನ್ನಾಗಿರುತ್ತೆ ಏನೋ ಅಂತ ಆಸೆಯಿಂದ ನೋಡ್ತಾ ಇರ್ತಾಳೆ. ಶಾರದಾ ಮನೆಗೆ ಬರುತ್ತಾಳೆ. ಜಗಲಿ ಮೇಲೆ ಕುರ್ಚಿಯಲ್ಲಿ ಕೂತ್ಕೊಂಡ ಪ್ರಸಾದ್ ಶಾರದಾಳನ್ನು ನೋಡಿ, ಶಾರದಾ ನೀನೇನ್ ಮಾಡ್ತಾ ಇದೀಯಾ? ನಿನಗೆ ಸ್ವಲ್ಪ ಆದ್ರೂ ಅರ್ಥವಾಗ್ತಾ ಇದೆಯಾ? ಅರ್ಥವಾಗ್ತಾ ಇದೆ. ನಾನು ಮಾಡ್ಬೇಕು ಅಂದಿದ್ದನ್ನೇ ನನಗ್ ಮಾಡೋದಕ್ ಬಿಡಿ. ನಿಮ್ಗೆ ಕಷ್ಟ ಅಂದ್ರೆ ಹೋಗಿ ನಿಮ್ಮ ಸೊಸೆಗೆ ನೀವು ಸಹಾಯ ಮಾಡ್ಕೊಳ್ಳಿ, ಅಷ್ಟೇ ಹೊರತು ನನಗೆ ಅಡ್ಡ ಬರೋದಕ್ಕೆ ಮಾತ್ರ ಪ್ರಯತ್ನ ಮಾಡ್ಬಿಡಿ. ಅದು ನಮ್ಮಿಬ್ಬರಿಗೂ ಒಳ್ಳೇದಲ್ಲ. ಮಗ ನಮ್ಮ ಮೇಲಿಂದ ನಂಬಿಕೆಯಿಂದ ಸೊಸೆನ ಮಕ್ಕಳನ್ನ ನಮ್ಮ ಹತ್ರ ಇಟ್ಬಿಟ್ಟು ಕೆಲಸಕ್ಕಾಗಿ ಎಲ್ಗೋ ಹೋಗಿದ್ದಾನೆ, ದುಡ್ಡು ಕಳಿಸ್ತಾನೆ ಇದ್ದಾನೆ. ಆದ್ರೂ ನೀನು ಇಲ್ಲಿ ಸೊಸೆ ಕೈಲಿ ಪಂಚರ್ ಶಾಪ್ ಇಡ್ಸಿದ್ಯಾ, ದುಡ್ಡು ಸಂಪಾದಿಸ್ತಾ ಇದ್ಯಾ, ಮೇಲಾಗಿ ಊಟ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ. ಮಗ ಸಂಪಾದಿಸಿ ಕೊಡ್ತಾ ಇರೋ ದುಡ್ಡಿನಿಂದಲೇ ಅಲ್ವಾ ಮಕ್ಕಳಿಗೆ ಒಳ್ಳೆ ಬಟ್ಟೆ ಅನ್ನ ಹಾಕ್ತಾ ಇದ್ದೀನಿ, ಸ್ಕೂಲ್ ಕೂಡ ಕಳಿಸ್ತಾ ಇದ್ದೀನಲ್ಲ, ಅವ್ರ ಫೀಸ್ ಕೂಡ ಕಟ್ತಾ ಇದ್ದೀನಿ. ಇನ್ನು ನನ್ನ ಏನ್ ಮಾಡು ಅಂತೀರಾ? ಸರಿ, ಮತ್ತೆ ಸೊಸೆ ಮಾಡಿದ ಪಾಪ ಏನು ಶಾರದಾ? ಸೊಸೆನ ಯಾಕೆ ಅಂತ ಹಾಗೆ ಸಂಪಾದಿಸೋ ಅಂತ ಅಷ್ಟು ಕಷ್ಟ ಕೊಡ್ತಾ ಇದ್ಯಾ? ನಾನೇನ್ ಹೇಳಿದ್ರು ನಿಮ್ಗೇನು ಅರ್ಥವಾಗಲ್ಲ, ನಿಮ್ಗೆ ಅರ್ಥವಾಗುವ ಹಾಗೆ ನಾನು ಹೇಳಲ್ಲ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಏನೋ ಒಂದು ದಿನ ನಿನ್ನ ಪಾಪ ತುಂಬುತ್ತೆ ಶಾರದಾ. ಸೊಸೆಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದೆಯಲ್ಲ, ಕಡೆಗೆ ಆ ಸೊಸೆನೇ ನಿನಗೆ ದಿಕ್ಕಾಗ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪಂಚರ್ ಶಾಪ್ ಹತ್ರಕ್ಕೆ ಕೂತ್ಕೊಂಡ ಅನಾಮಿಕಾ ಮಾಡೋದಕ್ಕೆ ಕೆಲಸವಿಲ್ಲದೆ ದುಃಖ ಪಡುತ್ತಾ ಇರ್ತಾಳೆ. ಸರಿಯಾಗಿ ಆಗಲೇ ಅವಳ ಸೆಲ್ ಫೋನ್ ಮೊಳಗುತ್ತೆ. ನಂಬರ್ ನೋಡಿ ಸಂತೋಷ ಪಡುತ್ತಾಳೆ. ಅವ್ರು ಫೋನ್ ಮಾಡ್ತಾ ಇದ್ದಾರೆ ಎಂದು ಅಂದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡ್ಕೋತಾಳೆ. ಸಮುದ್ರದ ದಡದಲ್ಲಿ ನಿಂತುಕೊಂಡ ರಾಮೇಶು, ಅನಾಮಿಕಾ ಹೇಗಿದ್ದೀಯಾ? ಮಕ್ಕಳು ಚೆನ್ನಾಗಿದ್ದಾರಾ? ನಾವ್ ಇಲ್ಲಿ ಎಲ್ರು ಚೆನ್ನಾಗಿದ್ದೀವಿ ರೀ, ನೀವ್ ಅಲ್ಲಿ ಹೇಗಿದ್ದೀರಾ? ನಿಮ್ಗೆ ಅಲ್ಲಿ ಕೆಲಸ ಹೇಗಿದೆ? ನಾನು ಚೆನ್ನಾಗಿದ್ದೀನಿ, ನಾನ್ ಮಾಡ್ತಾ ಇರುವ ಕೆಲಸ ಕೂಡ ತುಂಬಾ ಚೆನ್ನಾಗಿದೆ ಅನಾಮಿಕಾ. ನನ್ ಬಗ್ಗೆ ನೀವ್ಯಾರು ದುಃಖ ಪಡಬೇಡಿ, ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ, ದುಡ್ಡು ಕಳಿಸ್ತಾ ಇದ್ದೀನಿ. ಅಮ್ಮ ನಿಂಗೆ ಹೇಳ್ತಾ ಇದ್ದಾಳಲ್ಲ? ಹೇಳ್ತಾ ಇದ್ದಾರೆ ರೀ ಅತ್ತೆ. ನನಗೆ ಹೇಳ್ತಾ ಇದ್ರೆ ಮತ್ತೆ ಯಾರಿಗೆ ಹೇಳ್ತಾರೆ ಹೇಳಿ?
ಆದರೆ ಮಕ್ಕಳು ಮಾತ್ರ ದಿನಾ ನಿಮ್ಮನ್ನ ಕೇಳ್ತಾರೆ. ಸ್ಕೂಲ್ಗೆ ಮಿಕ್ಕ ಮಕ್ಕಳ ಅಪ್ಪಂದ್ರು ಬಂದ್ರು, ಅವರಿಗೆ ಬೇಕಾದನ್ನು ಕೊಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಮಕ್ಕಳು ದುಃಖ ಪಡ್ತಾ ಇದ್ದಾರೆ ರೀ. ನಾನೇ ಏನೋ ಸಮಾಧಾನ ಹೇಳಿ ಮಕ್ಕಳನ್ನ ಸುಮ್ಮನಿರಿಸ್ತಾ ಇದ್ದೀನಿ. ಆದ್ರೂ ಮಕ್ಕಳು ಅಪ್ಪ ಅಪ್ಪ ಅಂತ ಕನವರಿಸ್ತಾ ಹಾಗೆ ನಿದ್ರೆ ಹೋಗ್ತಾ ಇದ್ದಾರೆ. ನನಗ್ ಕೂಡ ನಿಮ್ ಹತ್ರ ಬರ್ಬೇಕು ಅನಿಸ್ತಾ ಇದೆ ಅನಾಮಿಕಾ, ನಿಮ್ಮೆಲ್ಲರನ್ನು ನೋಡ್ಬೇಕು ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಬರಲಾರದ ಪರಿಸ್ಥಿತಿ. 2-3 ತಿಂಗಳಲ್ಲಿ ಇಲ್ಲಿ ವರ್ಕ್ ಎಲ್ಲ ಪೂರ್ತಿ ಮಾಡ್ಕೊಂಡು ಅಗ್ರಿಮೆಂಟ್ ಆಗುತ್ತೆ. ಆಮೇಲೆ ನಾನು ಬಂದ್ಬಿಡ್ತೀನಿ. ಆಗ ಎಲ್ಲಿಗೂ ಹೋಗದೆ ಅಲ್ಲೇ ಏನೋ ಒಂದು ಕೆಲಸ ನೋಡ್ಕೊಂಡು ನಿಮ್ಮನ್ನ ನೋಡ್ಕೊಂತಾ ಇರ್ತೀನಿ. ಹಾಗೆ ರೀ, ನೀವು ಇಲ್ಲಿಗೆ ಬಂದ ಮೇಲೆ ನಾವು ಅದೇ ಮಾಡೋಣ ಎಂದು ಅನಾಮಿಕಾ ಮಾತನಾಡುತ್ತಾ ಇರುವಾಗ ಶ್ವೇತಾ ಮತ್ತೆ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಕೋಪದಿಂದ ಬರುತ್ತಾಳೆ. ಅನಾಮಿಕಾ ಫೋನಲ್ಲಿ ಮಾತಾಡ್ತಾ ಇರುವ ವಿಷಯ ಕೂಡ ಮರೆತು ಹೋಗಿ, ದುಡ್ಡು ಮಾತ್ರ ತುಂಬಾನೇ ತಗೊಂಡಿದ್ಯಾ, ಪಂಚರ್ ಮಾತ್ರ ಸರಿಯಾಗಿ ಹಾಕಿಲ್ಲ, ಸ್ವಲ್ಪ ದೂರ ಹೋಗ್ತೀನೋ ಇಲ್ವೋ, ಟೈರಲ್ಲಿ ಗಾಳಿ ಎಲ್ಲ ಹೋಯ್ತು, ಏನಮ್ಮ ಇದು, ಹೀಗೇನ ಪಂಚರ್ ಹಾಕೋದು ಎಂದು ಅರಚುತ್ತಾ ಇರುತ್ತಾಳೆ. ರಮೇಶ್ ಆ ಮಾತುಗಳು ಫೋನಲ್ಲಿ ಕೇಳುತ್ತಾನೆ. ಅನಾಮಿಕಾ, ಅನಾಮಿಕಾ, ನೀನು ಪಂಚರ್ ಶಾಪ್ ನಡೆಸ್ತಾ ಇದೀಯಾ? ಹಲೋ ಹಲೋ, ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ ರೀ ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ. ಇಲ್ಲಿ ನೋಡು, ನೀನು ಪಂಚರ್ ಸರಿಯಾಗಿ ಹಾಕಿದೀಯಾ ಅಂತ ನಂಬಿಕೊಂಡು ಲಾಂಗ್ ಪ್ರೋಗ್ರಾಮ್ ಇಟ್ಕೊಂಡ್ರೆ ಇನ್ನಷ್ಟೇ ಅಲ್ವಾ ವಿಷಯ. ಪಂಚರ್ ಕರೆಕ್ಟ್ ಆಗಿ ಮಾಡೋದು, ಗಾಳಿ ಸರಿಯಾಗಿ ಹಾಕೋದು ಬರ್ದೇ ಇದ್ದಾಗ ಪಂಚರ್ ಶಾಪ್ ಇಟ್ಕೊಳ್ಳೋದು ಏನಕ್ಕಮ್ಮ? ಸೈಕಲ್ಗೆ ಒಂದು ಹಲಗೆ ಕಟ್ಕೊಂಡು ಸ್ಟವ್ ಇಟ್ಕೊಂಡು ಆಮ್ಲೆಟ್ ಹಾಕೋ. ಅದಾದ್ರೆ ಸರಿಯಾಗಿ ಬೇಯ್ತೋ ಇಲ್ಲೋ ತಿಳಿಯುತ್ತೆ. ಆಗ ಯಾರಿಗೂ ಕಷ್ಟನೇ ಇರೋದಿಲ್ಲ. ಆವೇಶ ಪಡಬೇಡಿ ಮೇಡಮ್, ಏನೋ ಮಿಸ್ಟೇಕ್ ನಡೆದಿರುತ್ತೆ, ನಾನು ಈಗಲೇ ಚೆಕ್ ಮಾಡ್ತೀನಲ್ಲ, ನೀವ್ ಹಾಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡಿ ಮೇಡಮ್ ಎಂದು ಹೇಳುತ್ತಲೇ ಶ್ವೇತಾ ಬಂದು ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. 10 ನಿಮಿಷದ ನಂತರ ಅನಾಮಿಕಾ ಬಂದು ಗಾಡಿ ರೆಡಿಯಾಗಿದೆ ಅಂತ ಹೇಳುತ್ತಾಳೆ. ಶ್ವೇತಾ ಸ್ಕೂಟಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಪಂಚರ್ ಶಾಪ್ ಅನ್ನ ನಂಬ್ಕೊಂಡ್ರೆ ಏನು ಲಾಭವಿಲ್ಲ, ದುಡ್ಡೇನೋ ಸರಿಯಾಗಿ ಬರ್ತಾ ಇಲ್ಲ. ಆ ಮೇಡಮ್ ಹೇಳಿದ ಹಾಗೆ ಒಂದು ಸೈಕಲ್ಗೆ ಉದ್ದನೆಯ ಹಲಗೆ ಏರ್ಪಾಟು ಮಾಡ್ಕೊಂಡು ಆಮ್ಲೆಟ್ ಮಾರ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಆಮ್ಲೆಟ್ಗೆ 10 ರೂಪಾಯಿ ಹಾಗೆ ಮಾರಿದ್ರು ಕೂಡ ತುಂಬಾ ದುಡ್ಡು ಬರುತ್ತೆ. ಆಮ್ಲೆಟ್ ಅಂದ್ರೆ ಇಷ್ಟಪಡದವರು ಯಾರು ಇರಲ್ವಲ್ಲ ಎಂದು ಅಂದುಕೊಂಡು ತನ್ನ ಶಾಪಲ್ಲಿರುವ ಹಳೆಯ ಸೈಕಲ್ ಅನ್ನು ಹೊರಗೆ ತೆಗೆದು ಚೆನ್ನಾಗಿ ಮಾಡುತ್ತಾಳೆ. ಒಂದು ದೊಡ್ಡನೆಯ ಹಲಗೆಯನ್ನು ಕೂಡ ಏರ್ಪಾಟು ಮಾಡ್ಕೋತಾಳೆ. ಈಗ ಅತ್ತೆ ಹತ್ರಕ್ಕೆ ಹೋಗಿ ದುಡ್ಡು ಸಾಲವಾಗಿ ಕೊಡಿ ಅಂತ ಕೇಳ್ಬೇಕು, ಆಮ್ಲೆಟ್ ವ್ಯಾಪಾರ ಶುರು ಮಾಡ್ಕೋಬೇಕು ಎಂದು ಪಂಚರ್ ಶಾಪ್ ಮುಚ್ಚಿ ಮರ ಹೊಡೆದ ಸೈಕಲ್ ಅನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಅತ್ತೆ ಶಾರದಾ ಒಬ್ಬಳೇ ಇರ್ತಾಳೆ. ಏನೇ ಸೊಸೆ, ಪಂಚರ್ ಶಾಪ್ ಬಂದ್ ಮಾಡ್ಬಿಟ್ಯಾ? ಆಗ್ಲೇ ಮನೆಗ್ ಬಂದಿದ್ಯಾ? ಅತ್ತೆ, ನಾನು ಇನ್ಮೇಲಿಂದ ಪಂಚರ್ ಶಾಪ್ ಅನ್ನ ನಡೆಸಲ್ಲ. ಕತ್ತೆ ಕಾಯ್ತೀಯಾ? ಇಲ್ಲ ಅತ್ತೆ, ಸೈಕಲ್ ಮೇಲೆ ಎಗ್ ಆಮ್ಲೆಟ್ ವ್ಯಾಪಾರ ಮಾಡ್ತೀನಿ. ಸೈಕಲ್ ಮೇಲೆ ಆಮ್ಲೆಟ್ ವ್ಯಾಪಾರ ಮಾಡ್ತೀಯಾ? ಹೇಗೆ ಮಾಡ್ತೀಯೆ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ. ಖರ್ಚು ಮಾಡುವುದು ಎಷ್ಟು ಅಂತ ಹೇಳುತ್ತಾಳೆ, ಲಾಭದ ಬಗ್ಗೆ ಕೂಡ ಹೇಳುತ್ತಾಳೆ. ಅಷ್ಟೇ, ಶಾರದಾಳ ಮುಖ ಬೆಳಗಿ ಹೋಗುತ್ತದೆ. ಕೊಡ್ತೀನಿ ಸೊಸೆ, ಎಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ಕೊಡ್ತೀನಿ. ಎಲ್ಲ ತಗೊಂಡ್ ಬಂದು ನೀನು ಮಾಡ್ಬೇಕು ಅಂದ್ಕೊಂಡ ಸೈಕಲ್ ಮೇಲೆ ಆ ಕೋಳಿ ಮೊಟ್ಟೆ ಆಮ್ಲೆಟ್ ವ್ಯಾಪಾರ ಮಾಡ್ಕೋ ಎಂದು ದುಡ್ಡು ಕೊಡುತ್ತಾಳೆ. ಅನಾಮಿಕಾ ದಿನಿಂದ ಎಲ್ಲ ಕೊಂಡುಕೊಂಡು ತಕ್ಕ ವಿಧದಿಂದ ಏರ್ಪಾಟು ಮಾಡಿಕೊಂಡು ಮೊದಲ ದಿನ ಸೈಕಲ್ಗೆ ತೆಂಗಿನಕಾಯಿ ಒಡೆದು ಅನಾಮಿಕಾ ಸಂತೋಷದಿಂದ ಮನೆಯಿಂದ ಹೊರಟು ಮಾರ್ಕೆಟ್ ಸೆಂಟರ್ ಹತ್ತಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಕಡೆ ಸೈಕಲ್ ಇಟ್ಟು ಘಮಘಮ ಅನ್ನುವ ಆಮ್ಲೆಟ್ಸ್ ಹಾಕ್ತಾ ಇರ್ತಾಳೆ. ಬನ್ನಿ ಸ್ವಾಮಿ ಬನ್ನಿ, ಸೈಕಲ್ ಆಮ್ಲೆಟ್ ತಿಂದ್ರಿ ಅಂದ್ರೆ ಸ್ವರ್ಗದಲ್ಲೇ ಇದ್ದ ಹಾಗೆ ಇರುತ್ತೆ, ಕೇವಲ 10 ರೂಪಾಯಿ ಮಾತ್ರನೇ, ಬನ್ನಿ ಸ್ವಾಮಿ ಬನ್ನಿ ಎಂದು ಅರಚುತ್ತಾ ಇರುತ್ತಾಳೆ. ಆಮ್ಲೆಟ್ ವಾಸನೆಗೆ ಬಹಳ ಜನದಿಂದ ಕೇಳಿದವರಿಗೆ ಆಮ್ಲೆಟ್ ಹಾಕಿ ಕೊಡ್ತಾ ಇರ್ತಾಳೆ, ದುಡ್ಡು ತೆಕ್ಕೋತಾ ಇರ್ತಾಳೆ. ಹಾಗೆ ಅನಾಮಿಕಾ ಸಾಯಂಕಾಲದವರೆಗೂ ಬಹಳ ದುಡ್ಡು ಸಂಪಾದಿಸಿ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ. ಅತ್ತೆ ಶಾರದಳಿಗೆ ಕೊಡುತ್ತಾಳೆ. ಶಾರದಾ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರ್ತಾಳೆ. ಖಾರ ಅನ್ನವಲ್ಲದೆ ಆ ದಿನ ಚಿಕನ್ ನಿಂದ ತಯಾರಿಸಿದ ಅನ್ನ ಹಾಕುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಶಾರದಾ ಅದನ್ನೇನು ಹಚ್ಚಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಕ್ಕಳು ಹರೀಶ್ ಬವರು ಮಾತ್ರ ತಮ್ಮ ತಾಯಿ ಹತ್ರಕ್ಕೆ ಬಂದು ಹೀಗಂತಾರೆ, ತಿನ್ನಮ್ಮ, ಈ ಒಂದು ಹೊತ್ತಾದ್ರೂ ಚಿಕನ್ ನಿಂದ ತಿನ್ನು, ಹೇಗೋ ಅಜ್ಜಿನೇ ಕೊಟ್ಟಿದ್ದಳಲ್ವಾ. ತಿನ್ನಮ್ಮ, ನಾನು ಅಣ್ಣಯ್ಯ ನಿನ್ ಹತ್ರನೇ ಇರ್ತೀವಿ, ತಿನ್ನಮ್ಮ, ಹಾಗೆ ನೀನು ತಿನ್ನುತ್ತಾ ನಮ್ಮಿಬ್ಬರಿಗೆ ಕೂಡ ತಿನಿಸು ಎಂದು ಮಕ್ಕಳು ಕೇಳುತ್ತಲೇ ಅನಾಮಿಕಳ ತಾಯಿ ಹೃದಯ ಎಷ್ಟೋ ಸಂತೋಷ ಪಡುತ್ತದೆ. ಮಕ್ಕಳಿಗೆ ತಿನ್ನಿಸುತ್ತಾ ತಾನು ತಿಂತಾ ಇರ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕಾ ಶುರು ಮಾಡಿದ ಆ ಸೈಕಲ್ ಆಮ್ಲೆಟ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತೆ.